कर्नाटका आंगनवाड़ी कार्यकर्ता संघ द्वारा आज शहर के एक निजी होटल में प्रेस मीट का आयोजन किया गया, जिसमें बाबूराव खुन्ना ने बात करते हुए कहा कि आंगनवाड़ी कार्यकर्ताओं के वेतन में बढ़ोतरी की जानी चाहिए और उन्हें पेंशन भी दिया जाना चाहिए। इस प्रकार की अन्य मांगों को लेकर आने वाले माह फरवरी की 3 तारीख को बेंगलुरु के फ्रीडम पार्क में धरना आदि किया जा रहा है। इस अवसर पर संघ की राज्य महासचिव एम जयम्मा, राज्य अध्यक्ष अमजद आदि उपस्थित रहे। कैमरामैन महेश का कवरेज। ऐसे अधिक जानकारी के लिए केपी न्यूज 24/7 को लाइक शेयर सब्सक्राइब करना ना भूलें। धन्यवाद। ಅದರ ನೇತೃತ್ವದಲ್ಲಿ ಸುಮಾರು ಸಂಘಟನೆಗಳು ಕೆಲಸ ಮಾಡ್ತಾರೆ. ಕೃಷಿ ಹೋಟೆಲ್ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರ ಏನು ಬೆಂಗಳೂರಿನಲ್ಲಿ ಅಹೋರಾತ್ರಿ ಚಳವಳಿಗೆ ಬೆಂಬಲವಾಗಿ ಶಾಂತಕುಮಾರ್ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇವತ್ತು 50 ವರ್ಷ ಮುಗಿತದೆ ಅಂಗನವಾಡಿಗಳು ಸ್ಟಾರ್ಟ್ ಆಗಿ. ಅಂಗನವಾಡಿಗಳು ಸ್ಟಾರ್ಟ್ ಆದ ನಂತರ ಒಂದು ರೀತಿಯಲ್ಲಿ ಮಹಿಳಾ ವಿಮೋಚನೆ ಆದಾಗೆ, ಯಾಕಂದ್ರೆ 50 ವರ್ಷ ಕೆಳಗೆ ಯಾರು ಹೆಣ್ಮಕ್ಳು ರೋಡಿನಲ್ಲಿ ಬರ್ತಿದ್ದೆ, ಆದರೆ ಇವತ್ತು ಹೆಣ್ಮಕ್ಳು ಧೈರ್ಯವಾಗಿ ರೋಡಿಂದ ಬಂದು ತಮ್ಮ ಹಕ್ಕು ಕೇಳತ್ತಾರೆ. ಮುಖ್ಯ ಹಕ್ಕಿಲ್ಲ ಅವರಿಗೆ ಆಲ್ ಇಂಡಿಯಾ ಲೆವೆಲ್ದಲ್ಲ, ಏನು 78 ಕರೋಡು ಕಾರ್ಮಿಕರಿದ್ದಾರೆ. ಅದರಾಗಿ ಸ್ಕೀಮ್ ವರ್ಕರ್ ಏನಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಕೃಷಿ ಕಾರ್ಯಕರ್ತರು, ಇವರಿಗೆಲ್ಲ ಸರ್ಕಾರ ಗೌರವಧನ ಅಂತೇಳಿ ಒಂದು ಗುಲಾಬಿ ಪದ್ಧತಿಯಿಂದ ದುಡಿಸ್ಕೊತಾ ಇದ್ದಾರೆ. ಅದಕ್ಕೆ ತೀವ್ರವಾಗಿ ಖಂಡಿಸ್ತಾ ಈ 50 ವರ್ಷ ಅಂಗನವಾಡಿ ಸ್ಟಾರ್ಟ್ ಆಗಿ ಆದ್ದರಿಂದ AITC ನೇತೃತ್ವದಲ್ಲಿ कर्नाटक राज्य अंगनवाड़ी कार्यकर्ते ಮತ್ತು ಸಹಾಯಕರ ಫೆಡರೇಷನ್ AITC ಬೀದರ್ ಈಗ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು 3ನೇ ತಾರೀಕಿಗೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ನಮ್ಮ ICDS ಸ್ಟಾರ್ಟ್ ಆಗಿ 50 ವರ್ಷ ಆಯಿತು. 50 ವರ್ಷದಿಂದ ನಾವು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ದುಡ್ಕೊತಾ ಬಂದಿದ್ದೀವಿ. ನಮ್ಮ ಒಂದು ಗೌರವಧನ ರೂಪದಲ್ಲಿ ಅಂತ ಹೇಳ್ಕೊಟ್ಟಾರ. ಅದು ಎಷ್ಟು ಅಂದರೆ ಕೇವಲ ಕಾರ್ಯಕರ್ತರಿಗೆ 150, ಸಹಾಯಕರಿಗೆ 75 ರೂಪಾಯಿನಿಂದ ಅಲ್ಲಿಂದ ಇಲ್ಲಿವರೆಗೆ ದುಡ್ಕೊತಾ ಬಂದಿದ್ದೇವೆ. ಅದು ಎಷ್ಟೋ ನಮ್ಮ AITC ಸಂಘಟನೆ 100 ವರ್ಷ ಸಂಘಟನೆ ಹೋರಾಡ್ತಾ ಇವಾಗ ಎಷ್ಟು ಮಟ್ಟಿಗೆ ಬಂದು ನಿಂತದ ಅಂದ್ರೆ 11,500 ಕಾರ್ಯಕರ್ತೆಗ 6,000 ಸಹಾಯಕರಿಗೆ. ಅದಕ್ಕೆ 50 ವರ್ಷದಿಂದ ಕೇವಲ ನಾವು ಒಂದು ಗೌರವ ಧನದಲ್ಲಿಂದ ದುಡಿಲತ್ತಿದ್ದೇವೆ. ಸರ್ಕಾರಕ್ಕೆ ಪ್ರತಿಯೊಂದು ಮಾಹಿತಿ ನಾವು ಕೊಡ್ತೇವೆ. ಏನು